ಏನಪ್ಪ ಅಂದ್ರೆ ಸ್ಪೇನ್ದ ಆಟಗಾರರು ಸಂಯುಕ್ತವಾಗಿ ಆಟ ಆಡುವಂಥವ್ರು, ಒಬ್ಬರು ಬಿಡಲಾರದ ಡಿಫೆನ್ಸನ್ನು ಉಳಿಸ್ಕೊಂಡ್ರು, ಅಟ್ಯಾಕಿಂಗ್ ಬೆಳೆಸ್ಕೊಂಡ್ರು ಬಂದಂಥವ್ರು. ಇವೆರಡು 0ದಿಂದ ಹಿಂದೆ ಸರಿಸಿದ್ದೇನು ಸಣ್ಣ ವಿಷಯ ಅಲ್ಲ. ಯಾಕಪ್ಪ ಅಂತಂದ್ರೆ ಪೆಡ್ರೋ ಓರೋ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಆಟಗಾರರು ಜಿಕೋ ಆಗಿರ್ಬೋದು, ಎಡರ್ ಫಾಲ್ಕೋ ಆಗಿರ್ಬೋದು, ಅನೇಕ ಒಳ್ಳೆ ದಿಗ್ಗಜ ಆಟಗಾರರು ಹೊಂದಿರುವಂತಹ ಈ ಸ್ಪೇನ್ ತಂಡದಲ್ಲಿ ಯಮಾಲ್, ಅದರಲ್ಲಿ ಮುಖ್ಯವಾಗಿ ಈ ವಿದ್ಯಾರ್ಥಿ ಮಗು ಅನ್ರಿ ಲಮಿನ್ ಯಮಾಲ್ ಅನ್ನುವಂಥ ಈ ಕೋಸು ಇವತ್ತು ಮೆಸ್ಸಿಗೆ ಸೆಟ್ ಹಿಡಿತಾ ಇದ್ದಾರೆ, ಬಾರಪ್ಪ ಆಗಲ್ಲ ನಮ್ದು ಬಿದ್ದು ಅಂತೇಳಿ. ಯಾಕಂದ್ರೆ ಇದು ಸಣ್ಣ ಮ್ಯಾಚ್ ಅಲ್ಲ. ವಿಶ್ವಕಪ್ ಫುಟ್ಬಾಲ್ ಒಲಿಂಪಿಕ್ ನಂತರ ಅತ್ಯಂತ ದೊಡ್ಡದಾಗಿ ನಡೀತಿರೋದು. ಇದ್ರಲ್ಲಿ 48 ದೇಶಗಳು ಭಾಗಿಯಾಗಿದ್ದರು, 48 ದೇಶಗಳು. ಮನುಷ್ಯರು 68 ಆಗ್ತಾ ಇದ್ದಾವೆ ಅಂತ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಇರಲಿ, ಇಡೀ ವಿಶ್ವದ 48 ತಂಡಗಳಲ್ಲಿ ಇವತ್ತು 2 ತಂಡಗಳು ಉಳಿದ ಫೈನಲ್ಗೆ. ಒಂದು ಸ್ಪೇನ್, ಯುರೋಪದ ಏನಪ್ಪ ಅಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಚಾಂಪಿಯನ್ ಇನ್ನೊಂದು ಕಡೆ ನಮ್ಮ ಈಗ ಹಿಂದಿನ ವಿಶ್ವಕಪ್ಪಲ್ಲಿ ಗೆದ್ದಂಥದ್ದು ನಿರಂತರವಾಗಿ 2 ಸಲ ಗೆಲ್ಲಬಹುದಾ ಅನ್ನುವಂಥದ್ದು. ಇಲ್ಲಿವರೆಗೆ ವಿಶೇಷವಾಗಿ ಬ್ರೆಜಿಲ್ ಮಾತ್ರ 5 ಸಲ ಗೆದ್ದಿಲ್ಲ ವರ್ಲ್ಡ್ ಕಪ್ಪನ್ನು. ಅದರಂತೂ ಉಳಿದವರು ಅಷ್ಟು ಪ್ರಮಾಣದಲ್ಲಿ 5 ಸಲ ಗೆದ್ದರೆ 3ನೇ ಸಲ ಗೆದ್ದಂಗೆ ಆಗ್ತದೆ. ಅರ್ಜೆಂಟೀನಾ ಭಾಳಷ್ಟು ಏನಿದ್ದಪ್ಪ ಅಂತಂದ್ರೆ ಫ್ರಾನ್ಸ್ ಬರ್ತದೆ. ಯಾಕಂದರೆ ಎಂಬಾಪೆ ಅನ್ನುವಂಥ ಆಟಗಾರ, ಅದ್ಭುತ ಆಟಗಾರ, ಗೆಲುವಂಥದ್ದು ಕೊಡೋದಂತ. ಆದರೆ ಸ್ಪೇನ್ ಇದರಲ್ಲಿ ಡಿಫೆನ್ಸ್ ಮತ್ತು ಅಟ್ಯಾಕಿಂಗ್ ಎರಡರಲ್ಲೂ ಈ ಸ್ಪೇನ್ ತನ್ನ ಅದ್ವಿತೀಯ ಆಟವನ್ನು ತೋರಿಸಿದ್ರಿಂದಾಗಿ ಇವತ್ತು ಸ್ಪೇನ್ ಫೈನಲ್ಗೆ ಬಂದದ್ದು. ಅದರಲ್ಲೂ ಮುಖ್ಯವಾಗಿ